ಹೇಳಿದ್ರು ಆ ಮಾತನ್ನ ಒಂದು ದುರಾಂಕಾರದ ಮಾತನ್ನ ಹೇಳಿರ್ತಕ್ಕಂಥವರಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀರಿ. ನಿಮ್ಮಿಂದ ಕುಮಾರಣ್ಣನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಶಕ್ತಿ ಇರ್ತಕ್ಕಂಥದ್ದು ಕುಮಾರಣ್ಣ ಗೆಲ್ಲಬೇಕು ಸೋಲಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡ್ತಕ್ಕಂಥದ್ದು ನನ್ನ ಮಂಡ್ಯ ಜಿಲ್ಲೆಯ 17 ಲಕ್ಷ ಮತದಾರರು ಏನಿದ್ದೀರಿ ಅದು ನಿಮ್ಮ ತೀರ್ಮಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಣತನದಿಂದ ಇವತ್ತು ಮಂಡ್ಯ ಜಿಲ್ಲೆಯ ಜನವನ್ನ ನಾವು ಕೊಂಡುಕೊತೀವಿ ಅಂತ ತಿಳ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಂಡ್ಯ ಜಿಲ್ಲೆಯ ಜನತೆಯನ್ನ ಪ್ರೀತಿಯಿಂದ ಗೆಲ್ಲಬಹುದು ಹೊರತು ಹಣಬಲದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದರ ಅನುಭವಗಳು ಬಹಳ ಸಂದರ್ಭದಲ್ಲಾಗಿದ್ದಾವೆ. ಇವತ್ತು ಒಂದು ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡೋದು, ಯಾವೊಂದು ಮಂಡ್ಯ ಜಿಲ್ಲೆಯ ಜನತೆಯ ಬದುಕಿನ ಜೊತೆ ಈಗಿನ ಕಾಂಗ್ರೆಸ್ ಸರ್ಕಾರ ಚೆಲ್ಲಾಟ ಆಡಿದ್ದಾರೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮಂಡ್ಯ ಜಿಲ್ಲೆಯ ಜನತೆ 6 ಕ್ಷೇತ್ರಗಳಲ್ಲಿ 7 ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕ್ಷೇತ್ರಗಳಲ್ಲಿ ಅವರನ್ನ ಗೆಲ್ಲಿಸಿದ್ದೀರಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅವರು ನಿಮಗೆ ಕೊಟ್ಟಂತ ಕೊಡುಗೆ ಏನು? 7 ಕ್ಷೇತ್ರದಲ್ಲಿ ಅವರಿಗೆ ಗೆಲುವನ್ನ ತಂದುಕೊಟ್ರು. ಮಂಡ್ಯ ಜಿಲ್ಲೆಯ ಜನತೆಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ ಇವತ್ತು ಯಾವೊಂದು ಮುಂಗಾರಿನಲ್ಲಿ ಭತ್ತವನ್ನ ಬೆಳಿಲಿಕ್ಕೆ ಬಿತ್ತನೆಯನ್ನ ಮಾಡಲಿಕ್ಕೆ ಹೋಗ್ತೀರಿ, ಈ ಬಾರಿ ಯಾರು ಬಿತ್ತನೆಯನ್ನ ನಮ್ಮ ಭತ್ತವನ್ನ ನಾಟಿ ಮಾಡಬೇಡಿ ಅಂತ ಹೇಳಿ ಇವತ್ತು ಈ ಒಂದು ಸರ್ಕಾರ ತೀರ್ಮಾನ ಏನು ಮಾಡಿದ್ದಾರೆ. ಅದಕ್ಕೆ ಈ ಒಂದು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಾರಣಕರ್ತರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರ್ತಕ್ಕಂಥ ಒಂದು ಘೋಷಣೆ ಏನು ಅಂದ್ರೆ, ಕಾಂಗ್ರೆಸ್ ಈ ರಾಜ್ಯದಲ್ಲಿ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಆ ಎಲ್ಲ ಸಂದರ್ಭದಲ್ಲೂ ಬರಗಾಲವನ್ನ ಜೊತೆಯಲ್ಲೇ ಕರ್ಕೊಂಡು ಬರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ನಡವಳಿಕೆ. ಇವತ್ತು ನಮ್ಮ ರೈತರು ಭತ್ತವನ್ನು ನಾಟಿ ಮಾಡಲಿಕ್ಕಾಗಲಿಲ್ಲ. ಈಗಲೂ ಸಹ ಇವತ್ತು ನಾನು ನೋಡಿದೆ, ಕೊಪ್ಪಳದ ಭಾಗಕ್ಕೆ ನಾನು ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ KM ದೊಡ್ಡಿಯ ಭಾಗದಲ್ಲಿರಬಹುದು, ಪಾಂಡವಪುರ KR ಪೇಟೆ ಭಾಗದಲ್ಲಿರಬಹುದು, ಯಾವೊಂದು ಕಬ್ಬಿನ ಹೊಲಗಳು ಒಣಗಿ ನಿಂತಿದ್ದಾವೆ ನೀರಿಲ್ಲದೆ. ಇವತ್ತು ಕಬ್ಬಿಗೆ ಬೆಂಕಿ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನ ಇವತ್ತು ನಮ್ಮ ರೈತರ ಮೇಲೆ ಒತ್ತಡ ಹಾಕಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಕೆಟ್ಟ ಸರ್ಕಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನನ್ನನ್ನ ಕೇಳ್ತೀರಿ, ಕುಮಾರಸ್ವಾಮಿ ಈ ಒಂದು ಜಿಲ್ಲೆಗೆ ಕೊಟ್ಟ ಕೊಡುಗೆ ಏನು ಅಂತ ಹೇಳಿ. ನಾನು ಕಾಂಗ್ರೆಸ್ ನಾಯಕರನ್ನ ಕೇಳ್ತೇನೆ, ನೀವು ಯಾವ ಕೊಡುಗೆಯನ್ನ ಕೊಟ್ಟಿದ್ದೀರಿ ಈ ಜಿಲ್ಲೆಗೆ? ಇವತ್ತು ನನ್ನ ರೈತರು ಸಂಕಷ್ಟದಲ್ಲಿದ್ದಾರೆ, ಯಾವ ಬೆಳೆ ಪರಿಹಾರ ಕೊಟ್ಟಿದ್ದೀರಿ ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು 2,000 ರೂಪಾಯಿ ಬೆಳೆ ಪರಿಹಾರ ಅಂತ ಹೇಳ್ತೀರಿ, ಅದು ಸಹ ಇನ್ನು ಹಲವಾರು ರೈತ ಕುಟುಂಬಗಳಿಗೆ ಹೋಗಲಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ನಡ್ಕೊತಾ ಇರ್ತಕ್ಕಂಥ ರೀತಿಗಳೇನಿದೆ. ನಾನು 2018 ಈ ರಾಜ್ಯದಲ್ಲಿ ಒಂದು ಘೋಷಣೆಯನ್ನ ಮಾಡಿದೆ, ಚುನಾವಣೆಗಿಂತ ಮುಂಚೆ ನನ್ನನ್ನು ಇವತ್ತೇನು ಕೊಟ್ಟಿದ್ದೀಯ ಅಂತ ಕೇಳ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರೇ. ಅವತ್ತು ನಾನು ನನ್ನ ರೈತ ಬಂಧುಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದರು. ಯಾವೊಂದು ಸಕ್ಕರೆಯ ನಾಡು ಅಂತಕ್ಕಂಥ ಹೆಸರನ್ನು ಹೊಂದಿರ್ತಕ್ಕಂಥ ಈ ಒಂದು ಕಬ್ಬು ಬೆಳೆಯತಕ್ಕಂಥ ಪ್ರಮುಖವಾದಂಥ ಜಿಲ್ಲೆ 2016-17 ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ 200 ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳಾಯಿತು. 200 ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆದಾಗ ಯಾವ ಕಾಂಗ್ರೆಸ್ ನಾಯಕರು ಆ ರೈತರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೊರಟು ಹೋದರೆ ಯಾವುದಾದ್ರೂ ಒಂದು ಮನೆಗೆ ಭೇಟಿ ಕೊಟ್ರ ನೀವು? ಇವತ್ತು ನೀವು ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ. ಅವತ್ತು ನಾನು ಅಧಿಕಾರದಲ್ಲಿ ಇಲ್ಲದೇ ಇದ್ರು ಪ್ರತಿ ರೈತ ಕುಟುಂಬಗಳ ಮನೆಗೆ ಹೋಗಿ ನನ್ನ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನು ಕೊಟ್ಟು ಯಾವ ರೈತ ಕುಟುಂಬದಲ್ಲೂ ಆತ್ಮಹತ್ಯೆಗೆ ಶರಣಾಗಬೇಡಿ, ಈ ಒಂದು ಮನವಿಯನ್ನು ಸಲ್ಲಿಸಿ ನಿಮ್ಮ ಕುಟುಂಬಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾನು ನಮ್ಮ ಪಕ್ಷದ ಸರ್ಕಾರವನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಒಳಗೊಂಡಂತೆ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ದೆ. ಆಗ ಕಾಂಗ್ರೆಸ್ ಪಕ್ಷವನ್ನ ಜನ ತಿರಸ್ಕಾರ ಮಾಡಿದ್ರು. 79 ಸ್ಥಾನ ಅವ್ರು ಗೆದ್ರು, 39 ಸ್ಥಾನ ನಾವು ಗೆದ್ದಿದ್ರು. ಆಗ ಬಂದರು ಬಿಜೆಪಿ ಬಿ ಟೀಮು ಅಂತ ಹೇಳ್ತಾ ಇದ್ದಂತ ಕಾಂಗ್ರೆಸ್ನ ನಾಯಕರು ದೇವೇಗೌಡರು ಮನೆ ಬಾಗಿಲು ತಟ್ಟಕ್ಕೆ ಬಂದರು. ಇಲ್ಲ ನೀವು ಬಿಜೆಪಿ ಜೊತೆ ಸರ್ಕಾರ ಮಾಡಬೇಡಿ, ನೀವು ನಮ್ಮ ಜೊತೆ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ
ದೇವೇಗೌಡರ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಿಕೊಳ್ಳಿ, ನನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು. ಆದರೂ ಬಲವಂತವಾಗಿ ನನಗೆ ಆ ಒಂದು ಮುಖ್ಯಮಂತ್ರಿಯ ಸ್ಥಾನದ ಪಟ್ಟವನ್ನು ಕಳೆದಂತವರು ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ ನನಗೆ. ಆದ್ರೂ ನಾನು ಅದೆಲ್ಲ ನನಗೆ ಅವಮಾನಗಳನ್ನ ಸಹಿಸಿಕೊಂಡು, ನನಗೆ ನೀವು ಕೊಟ್ಟಂತಹ ಕಿರುಕುಳಗಳು ಅವಮಾನವನ್ನು ಸಹಿಸಿ ಅವತ್ತು ನನ್ನ ರೈತರ ಸಾಲ ಮನ್ನಾ ಮಾಡತಕ್ಕಂಥ ಘೋಷಣೆಯನ್ನು ಮಾಡಿದ್ದೆ. ಸ್ವತಂತ್ರವಾದ ಸರ್ಕಾರ ನನ್ನ ಪಾಲಿಗೆ ಬರದೇ ಇದ್ರು ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಸಂಕಷ್ಟವನ್ನ ಬಗೆಹರಿಸತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸುಮಾರು 2-3 ಸಾವಿರ ರೈತರ ಆತ್ಮಹತ್ಯೆ ಪ್ರಕರಣಗಳೇನಾಗಿತ್ತು. ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಸರ್ಕಾರದಲ್ಲಿ 25,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿ, ಯಾವ ಕಾಂಗ್ರೆಸ್ ನಾಯಕರು ಮಂಡ್ಯಗೆ ಏನು ಕೊಡುಗೆ ಕೊಟ್ಟಿದ್ದೀಯಾ ಅಂತಿದ್ದೀರಿ, 750 ಕೋಟಿ ಹಣ ನನ್ನ ರೈತರ ಸಾಲವನ್ನು ಮನ್ನಾ ಮಾಡಿದಂಥದ್ದು ಇವತ್ತು ನಾನು ನೆನಪಿಸ್ಕೊಡ್ತಾ ಇದ್ದೇನೆ. ಯಾವ ಮೈಸೂರು ಕಾರ್ಖಾನೆ ಬಗ್ಗೆ ಹೇಳ್ತಾ ಇದ್ದೀರಿ, ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 400 ಕೋಟಿ ವೆಚ್ಚದಲ್ಲಿ ಒಂದು ಕಾರ್ಖಾನೆಯನ್ನು ತೆಗಿಬೇಕು ಅಂತ ಹೇಳಿ 100 ಕೋಟಿ ಅಡ್ವಾನ್ಸ್ ಹಣವನ್ನ ಇಟ್ಟೆ. ನಾನು ನನ್ನನ್ನ ರಾಜೀನಾಮೆ ಪಡೀತಕ್ಕಂಥ ಕೆಲಸ ಮಾಡಿ ಅವತ್ತು ಆ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ನಾನೇನೇ ಇರ್ದಣ ಇರೋಣ ಕೇಳ ನನಗೆ ಇಲ್ಲ ಇರಲಿ ದೈವರ್ಷನ ಆಗುತ್ತೀರಿ. ಇವತ್ತು ಇದು ನಮ್ಮ ರೈತರಿಗೆ ನಾನು ಕೊಟ್ಟಂತ ಕೊಡುಗೆ ಏನಿದೆ, ನನ್ನ ರೈತ ಬಂಧುಗಳನ್ನ ಬದುಕಿಸ್ಬೇಕು, ಅವರ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ಏನೋ ಈ ಕಡೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅಂತ ಇರೋಣ ಈ ಕಡೆ ಬರೋಣ ಕೇಳೋಣ, ಈ ಕಡೆ ಬರೋಣ, ಈ ಕಡೆ ಬರೋಣ. ದಯವಿಟ್ಟು ಒಂದು ನಿಮಿಷ ಜನ ಹೇಳ್ತಾವ್ರೆ, ಒಂದು ನಿಮಿಷ ಇರೋಣ. ಇಲ್ಲ, ಇದು ಅಣ್ಣ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ರೈತ ಮುಖಂಡರು 2018ರಲ್ಲಿ 2 ಬೆಳೆಗೆ ನೀರು ಕೊಟ್ಟಿದ್ದೇನೆ, 2 ಬೆಳೆ ಬೆಳಿಲಿಕ್ಕೆ ನೀರು ಕೊಟ್ಟಿದ್ದೇನೆ, ಕೊಡುಗೆ ಅದನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು 72 ಅಡಿ ನೀರಿತ್ತು, ಇವತ್ತು 98 ಅಡಿ ನೀರಿದೆ. 98 ಅಡಿ ನೀರಲ್ಲಿ ಇವತ್ತು ನನ್ನ ರೈತರಿಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ಪಾಪ ಮೇಕೆದಾಟಿನಲ್ಲಿ ಪಾದಯಾತ್ರೆ ಮಾಡಿದ್ರು. ಮೇಕೆದಾಟು ಕಟ್ತೀವಿ ಅಂತ ಹೇಳಿ ಪಾದಯಾತ್ರೆ ಮಾಡಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಂತ ಇದೇ ಕಾಂಗ್ರೆಸ್ ನಾಯಕರು ಈಗ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ನೀರು ನಮ್ಮ ಹಕ್ಕು ಮರೆತರು. ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ಹೇಳಿ ನಿರಂತರವಾಗಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಇವತ್ತು ಮೊನ್ನೆ 2 ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ, ನಿಮ್ಗೇನು ವಿಶ್ವಾಸದಲ್ಲಿದ್ದಾರೆ ನರೇಂದ್ರ ಮೋದಿ ಅವರು, ನಮಗೆ ಕೇಂದ್ರ ಸರ್ಕಾರದಿಂದ ಮೇಕೆದಾಟು ಯೋಜನೆಯನ್ನು ಕಟ್ಟಲಿಕ್ಕೆ ಅನುಮತಿ ಕೊಡಿಸಿದ್ರೆ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಇವತ್ತು ಸಮ್ಮುಖದಲ್ಲಿ ಹೇಳ್ತಕ್ಕಂಥದ್ದು, ನೀವು ಏನು ಹೇಳ್ತಾ ಇದ್ದೀರಿ, ಈಗ ನೀವು ಪಕ್ಕದ ರಾಜ್ಯ ತಮಿಳುನಾಡು ಜೊತೆ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ, ಅವರ ಜೊತೆಯಲ್ಲಿ 8 ಸ್ಥಾನದಲ್ಲಿ ಚುನಾವಣೆಗೆ ನಿಂತಿದ್ದೀರಿ. ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕಾದ್ರೆ ಇದೇ ತಮಿಳುನಾಡು ಸರ್ಕಾರ ಹೇಳ್ತಾರೆ, ಮೇಕೆದಾಟನ್ನ ಕಟ್ಟಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ಸಿದ್ದರಾಮಯ್ಯನವರೇ, ನಿಮಗೆ ಏನಾದ್ರೂ ಕನ್ನಡಿಗರ ಬಗ್ಗೆ, ನಮ್ಮ ರೈತರ ಬಗ್ಗೆ, ಮಂಡ್ಯದ ಬಗ್ಗೆ ನಿಮಗೇನಾದ್ರೂ ಅಲ್ಪ ಸ್ವಲ್ಪ ಚಿಂತನೆ ಅನುಕಂಪ ಇದ್ರೆ ಮೊದಲು ಶಿವಕುಮಾರ್ ಅವರೇ ತಮಿಳುನಾಡು ಹೋಗಿ ಅಲ್ಲಿಯ ಮುಖ್ಯಮಂತ್ರಿಗೆ ಹೇಳಿ, ಇವತ್ತು ನೀವೇನ್ ಪ್ರಣಾಳಿಕೆಯಲ್ಲಿ ಹೇಳ್ತೀರಿ, ಇವತ್ತು ಮೇಕೆದಾಟ ಕಟ್ಟಲಿಕ್ಕೆ ಬಿಡಲ್ಲ ಅಂತ ಹೇಳಿ ಅದನ್ನ ವಾಪಸ್ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನ ಅಲ್ಲಿ ಧರಣಿ ಮಾಡಿ ಅವರಿಂದ ಅನುಮತಿ ತಗೊಳ್ಳಿ, ಅವ್ರನ್ನ ಒಪ್ಪಿಸಿ 5 ನಿಮಿಷದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಮೇಕೆದಾಟಿಗೆ ಶಂಕುಸ್ಥಾಪನೆ ಇರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮೇಕೆದಾಟಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನೀವು ಮೊದಲು ತಮಿಳುನಾಡು ಅವ್ರಿಗೆ ಹೇಳಿ. ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ರೈತರ ಮಕ್ಕಳಿಗೆ ಗೊತ್ತಾಯ್ತಣ. ರೈತ ನಿಧಿಯನ್ನ ಯಾವ ರೈತರ ಮಕ್ಕಳಿಗೆ ಕೊಡ್ತಾ ಇದ್ರು ಅದೆಲ್ಲವನ್ನು ಈ ಸರ್ಕಾರ ಇವತ್ತು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಎಲ್ಲ ರೀತಿಯ
ರಾಜಕೀಯ ಶಿಕ್ಷಣದಲ್ಲಿ ಶುಲ್ಕವ ಏನೋ ಒಂದು ಫ್ರೀ ಸ್ಕಾಲರ್ಶಿಪ್ ಇತ್ತು, ಅದು ಇಲ್ಲ. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ಏನ್ ಚರ್ಚೆ ಮಾಡ್ತಾ ಇದ್ದಾರೆ ನನ್ನ ತಾಯಂದ್ರು, ನೀವು ಅರ್ಥ ಮಾಡ್ಕೊಳ್ಳಿ. ಆ 2,000 ರೂಪಾಯಿ ಕೊಡೋದು, ಬಸ್ನಲ್ಲಿ ಫ್ರೀ ಹೋಗಿ ಕೊಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ಏನ್ ಹೇಳ್ತಾ ಇದ್ದಾರೆ, ನಾವು ಹೆಣ್ಣು ಮಕ್ಕಳು ಕೊಟ್ಟಿದ್ದೇವೆ ಅಂತ ಹೇಳಿ. ಪಾಸ್ ಕೊಟ್ಟಿಲ್ವ? ಇಲ್ಲಿ ನಿಮಗೆ ಇಲ್ಲಿ 2,000 ಅಂತಾರೆ. ಅಲ್ಲೇನು ಮಾಡೋದ್ರೆ 2,000 ನಿಮಗ್ ಕೊಡೋದಕ್ಕೆ ನಿಮ್ ಕುಟುಂಬದ ದುಡಿಮೆ ಮಾಡೋದಕ್ಕೆ ಮಕ್ಕಳು ಇಲ್ಲ, ನಿಮ್ ಮನೆ ಯಜಮಾನರು ಅವರೇನ್ ದುಡಿಮೆ ಮಾಡ್ತಾರೆ. ಆ ದುಡಿಮೆ ಮಾಡಿದ್ಮೇಲೆ ನಾವೇ ಸರ್ಕಾರದವರು ಉತ್ಸಾಹ ಕೊಡ್ತೀವಲ್ಲ, ಪ್ರೋತ್ಸಾಹ. ಅದು ಹೋಗಿ ಸಾಯಂಕಾಲ ವೈನ್ ಅಂಗಡಿಲಿ ಅದು ಹೋಗಿ ಒಂದು ಬಾಟ್ಲಿ ತಗೊಂಡ್ರೆ ಮೊದಲು 50 ರೂಪಾಯಿ ಇತ್ತು, ಈಗ ಎಷ್ಟು ರೂಪಾಯಿ ಆಗಿದೆ? 180 ರೂಪಾಯಿ. ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ತಾಯಂದ್ರಿಗೆ 2,000 ಕೊಟ್ಟು ನಿಮ್ ಮನೇಲಿರೋ ದುಡಿಮೆ ಮಾಡೋದ್ರ 4,000 5,000 ರೂಪಾಯಿ ಅವ್ರ ಜೋಬು ಕೈಯ ಪಿಕ್ ಪ್ಯಾಕೆಟ್ ಮಾಡೋ ಪಿಕ್ ಪ್ಯಾಕೆಟ್ ಸರ್ಕಾರ ಇದು. ಅದಷ್ಟೇ ಅಲ್ಲ ನಮ್ಮ ರೈತರ ಹೊಲಕ್ಕೆ ಬೋರ್ವೆಲ್ಗಳನ್ನ ಕೊರೆಸಿ ಡಿಸಿ ಹಾಕಿ ಅಂತ ಹೇಳಿದ್ರೆ, ಒಂದು ನಿಮಿಷ, ಡಿಸಿ ಹಾಕಿ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ 10,000 ರೂಪಾಯಿ ಡಿಸಿ ಹಾಕ್ತಿದ್ರು ಯಡಿಯೂರಪ್ಪನವರು. ನಾವು ಈ ಸರ್ಕಾರದಲ್ಲಿ ಎಷ್ಟು ತಗೋತಾ ಇದ್ದಾರೆ ಒಂದು ಡಿಸಿ ಹಾಕ್ಲಿಕ್ಕೆ? ಇದು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರ ಹೊಟ್ಟೆಯ ಮೇಲೆ ಹೊಡೆದು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಯೋಚನೆ ಮಾಡಿ. ಇದು ಇವರ ಕಾರ್ಯಕ್ರಮ ಯೋಗ್ಯತೆ. ಚಾಪಕ್ಕಾಗೋದಕ್ಕೆ 20 ರೂಪಾಯಿ 50 ರೂಪಾಯಿ ಇದ್ದಿದ್ದು ಇವತ್ತು ಎಲ್ಲಿ ತಗೊಂಡೋದ್ರು? ಇವತ್ತು ಇದೆಲ್ಲ ನನ್ನ ತಾಯಂದ್ರು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ತಾಯಂದ್ರು ಅರ್ಥ ಮಾಡ್ಕೊಳ್ಳಿ. ಅದೆಂತದ್ದು 1 ಲಕ್ಷ ರೂಪಾಯಿ ಕೊಡ್ತಾರೆ, ಈಗ ನಿಮ್ಗೆ 2,000 ರೂಪಾಯಿ ಕೊಡ್ತಾವ್ರಲ್ಲ, ಆ 2,000 ಕೊಡೋದಕ್ಕೆ 1,05,000 ಕೋಟಿ ಸಾಲ ಮಾಡವ್ರೆ. 1,05,000 ಕೋಟಿ ಸಾಲ. ಆ ಸಾಲ ತೀರ್ತಾರೆ ಯಾರು? ಮುಂದೆ ಆ ಸಾಲ ನೀವೇ ತೀರ್ಸಬೇಕಾಯ್ತದೆ, ಸರ್ಕಾರಗಳು ತೀರ್ಸಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇದು ಬಂಡ ಸರ್ಕಾರ. ಈಗ ಖಾಲಿ ಚಂಪಿನ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರಲ್ಲ, ಖಾಲಿ ಚಂಪಿನ ಅಡ್ವರ್ಟೈಸ್ಮೆಂಟ್ ದುಡ್ಡೆಲ್ಲ ಲೂಟಿ ಹೊಡೆದು ಸರ್ಕಾರದ ಖಜಾನೆ ಖಾಲಿ ಮಾಡಿದ್ದೇವೆ, ಇದು ಸಂದೇಶ ಕೊಟ್ಟಿದ್ದಾರೆ, ಎಚ್ಚರಿಸಿ ಅಂತ ಹೇಳಿ. ಹೀಗೆ ಸರ್ಕಾರದ ನಡವಳಿಕೆಗಳೇನಿದೆ, ದಲಿತರುಗಳಿಗೆ ಯಾವ SCP STP ಇವತ್ತು ಹಣ ಕೊಡಬೇಕು, 11,000 ಕೋಟಿ SCP STP ಹಣವನ್ನ ಈ ಕಾರ್ಯಕ್ರಮಗಳು ಅಂತೇಳಿ ಡೈವರ್ಟ್ ಮಾಡಿ ದಲಿತರಿಗೂ ಟೋಪಿ ಹಾಕಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆಟೋ ಚಾಲಕರ ಸಮಸ್ಯೆ ಎಲ್ಲ ಸಮಸ್ಯೆ. ಆಟೋ ಚಾಲಕರು, ನಮ್ಮ ಪೌರ ಕಾರ್ಮಿಕರು, ಇವತ್ತು ಮಂಡ್ಯ ನಗರದಲ್ಲಿ ಸುಮಾರು 2,500 ಪೌರ ಕಾರ್ಮಿಕರ ಕುಟುಂಬಗಳಿದ್ದಾವೆ. ಇನ್ನೂ ಒಂದು ಮನೆ ಹಕ್ಕುಪತ್ರ ಕೊಡಲಿಲ್ಲ. ಜಯರಾಮ ಅವರ ಒಂದು ಹೆಸರಲ್ಲಿ ಒಂದು ಕೆರೆ ಲೇಔಟ್ ಮಾಡಿದ್ದೀರಲ್ಲ, ಅಲ್ಲಿ 2,500 ನಮ್ಮ ದಲಿತ ಸಮಾಜದ ಪೌರ ಕಾರ್ಮಿಕರೇನಿದ್ದಾರೆ, ಇಲ್ಲಿ ಅವ್ರಿಗೇನು ಹಕ್ಕುಪತ್ರ ಕೊಟ್ಟಿಲ್ಲ, ಮನೆ ಕಟ್ಟಿಲ್ಲ. ಸರ್ಕಾರಿ ಆಸ್ಪತ್ರೆ ಈ ಸರ್ಕಾರದಲ್ಲಿ ಅದಕ್ಕೆ ನಾನು ಕೈ ಜೋಡಿಸಿ ಒಂದು ಮನವಿಯನ್ನ ನಿಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಕೊನೆಯದಾಗಿ ನಿಮ್ಮೆಲ್ಲರಲ್ಲಿ ಬಂದ್ರಣ. ಈಗ ಬಂದ್ರು ಇರೋಣ, ಇಷ್ಟೊತ್ತರ ತಾಳ್ಮೆ ಇದೆಯಾ? ಕೈ ಮುಗಿದೆಯಾ? ಒಂದು ಕಳಿಸ್ಕೊಡ್ತೀನಿ, ಬರ್ತೀವಿ. ಈಗ ಇಲ್ಲಿ ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು, ಇವತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿರೋದು ಲೋಕಸಭೆಯ ಅಭ್ಯರ್ಥಿ ಅಂತ ಅಲ್ಲ, ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಗಳಿದ್ದೀರಿ, ನಿಮ್ಮ ಕುಟುಂಬದ ಒಬ್ಬ ಮಗನಾಗಿ ಈ ಚುನಾವಣೆಯಲ್ಲಿ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಯಾವ ನಮ್ಮ ಕಾವೇರಿಯ ನೀರಿನ ವಿಷಯದಲ್ಲಿ ಹಲವಾರು ವರ್ಷಗಳ ಸಮಸ್ಯೆ ಏನಿದೆ, ನಾನು ನಿಮ್ಮೆಲ್ಲರಿಗೆ ಒಂದು ಮಾತನ್ನ ಕೊಡ್ತೇನೆ. ಇವತ್ತು ಕಾವೇರಿಯ ಮೇಕೆದಾಟಿನ ಸಮಸ್ಯೆ ಇರಲಿ, ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ಅಪ್ಪರ್ ಭದ್ರಾ ಬಾಧಾ ಯೋಜನೆ ಇರಲಿ, ಇದೆಲ್ಲದಕ್ಕೂ ಮುಂದಿನ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ನನ್ನ ಕನ್ನಡ ನಾಡಿನ ಜನತೆಗೆ ನ್ಯಾಯವನ್ನು ಕೇಂದ್ರ ಸರ್ಕಾರದಿಂದ ತರದೇ ಇದ್ರೆ ಮತ್ತೆಂದು ನಾನು ಮತವನ್ನು ಕೇಳಲಿಕ್ಕೆ ಬರಲ್ಲ. ಇದನ್ನ ನಿಮ್ಮ ಮುಂದೆ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನೀವು. ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಜನತೆ ನನಗೆ ಇಡೀ ರಾಜ್ಯದ ಜನತೆ